ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಆಷಾಢಕ್ಕೆ ಅಂತ ಅಮ್ಮನ ಮನೆಗೆ ಹೋದಾಗ ಅಮ್ಮ ತಾನೇ ಫೋನ್ ಮಾಡಿ ಬಾ ಬಾ ಅಂತ ಕರೆದ್ರು. ಹೋದ ಒಂದು ದಿನದಲ್ಲೇ ಹೋಗು ಹೋಗು ಅಂತ ಅವರೇ ಕಳ್ಸ್ಕೊಟ್ರು. ಯಾಕೆ ಹೀಗೆ ಮಾಡಿದ್ರಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ಇದೇನಾ ನಿಮ್ ಡೌಟು? ಏನ್ ಮಾಡೋದು, ನಾನೇ ನಾಚಿಕೆ ಬಿಟ್ಟು ನಿಮ್ಮ ಅಪ್ಪನ ಕೇಳ್ಕೊಂಡೆ. ನನ್ನ ಕಷ್ಟನೆಲ್ಲ ಅವ್ರ ಹತ್ರ ತೋಡ್ಕೊಂಡು ನಾನು ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ವಾಪಸ್ ಕಳಿಸಿ ಗೀತ ಬೇಡ್ಕೊಂಡೆ. ನಿಜವಾಗ್ಲೂ ಹಾಗೆಲ್ಲ ಕೇಳ್ಕೊಂಡ್ರ? ಏನ್ ಮಾಡ್ಲಿ, ಹೋದಲ್ಲಿ ಬಂದಲ್ಲಿ ನೀವೇ ಕಾಣಿಸ್ತಾ ಇದ್ರಿ. ನಿಮ್ಮನ್ನು ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ, ಅದಕ್ಕೆ ಕೇಳ್ಕೊಂಡೆ. ದಿ ಗ್ರೇಟ್ ಗೌತಮ್ ದಿಮಾನ್ ಅವರು ನನ್ನ ನೋಡ್ಕೊಂಡು ನನ್ನ ಮನೆಯವ್ರಿಗೂ ಬಂದಿದ್ದಾರೆ ಅಂದ್ರೆ ನಾನು ಎಷ್ಟು ಗ್ರೇಟ್. ಹೌದು, ನಾವು ಪ್ರೀತಿಸೋರು ನಮ್ಗೆ ಯಾವಾಗಲೂ ಗ್ರೇಟ್. ಪ್ರೀತಿನೇ ಗ್ರೇಟ್ ಅಲ್ವಾ? ನಿಜಾನೇ. ನೀವು ನನ್ನನ್ನು ಅಷ್ಟು ಮಿಸ್ ಮಾಡ್ಕೊಂಡ್ರ? ನೀವು ಮಿಸ್ ಮಾಡ್ಕೊಂಡಿಲ್ವಾ? ಇಲ್ಲಪ್ಪ, ನಾನು ನಿಮ್ಮನ್ನು ಮಿಸ್ ಮಾಡ್ಕೊಂಡಿಲ್ಲ. ನಿಜವಾಗ್ಲೂ? ಓಕೆ. ನಾನು ನಿಮ್ಮ ಗೊರ್ಕೆನ ತುಂಬಾ ಮಿಸ್ ಮಾಡ್ಕೊಂಡೆ. ನಿಜವಾಗ್ಲೂ ನೀವು ಮಲಗ್ತಿರ್ಬೇಕಾದ್ರೆ ನಾನು ಆನಂದ್ ಅವ್ರಿಗೆ ಹೇಳಿದೆ ನನಗೆ ನಿಮ್ಮ ಗೊರ್ಕೆ ಸೌಂಡ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ. ಓಹೋ, ಅರ್ಥ ಆಯ್ತು. ಅದಕ್ಕೆ ನನ್ನ ಮಗ ಮಧ್ಯರಾತ್ರಿಲಿ ರೂಮಿಗೆ ಬಂದು, ಗೆಳೆಯ ನೀನಿನ್ನೂ ನಿದ್ದೆ ಮಾಡಿಲ್ವಾ, ನೋಡ್ಕೊಂಡೋಗೋಣ ಅಂತ ಬಂದೆ ಅಂತ ಡ್ರಾಮಾ ಮಾಡಿದ್ದು. ನಾನು ಹೇಳಿದ್ದಕ್ಕೆ ಅವ್ರು ಹಾಗೆ ಮಾಡಿದ್ರು. ನೀವು ಮಲಗಿರ್ಬೇಕಾದ್ರೆ ನೀವು ಗೊರ್ಕೆ ಸೌಂಡ್ನ ಅವ್ರು ವಿಡಿಯೋ ಮಾಡಿ ಕಳ್ಸಿದ್ಮೇಲೆ ಅದು ನೋಡಿ ನಾನು ಹಾಯಾಗಿ ಮಲಗಿದ್ದು. ನನಗಂತೂ ಗೊತ್ತಿಲ್ಲ ಗೌತಮರೇ, ಫಾರಿನಲ್ಲಿ ಗೊರ್ಕೆ ನೆಪದಲ್ಲಿ ಹೇಗೆ ಡಿವೋರ್ಸ್ ತಗೋತಾರೆ ಅಂತ. ನಿಮ್ ಗೊರ್ಕೆ ಇಲ್ಲದೆ ಇದ್ರೆ ನಾನಂತೂ ಬಾಳಕ್ಕೆ ಆಗಲ್ಲ. ನಿಮ್ ಗೊರ್ಕೆಗೂ ಬೇಡ ಹೋಗ್ಬಿಟ್ಟಿದ್ದೀನಿ ನಾನು. ಇದು ಸ್ವಲ್ಪ ಅಲ್ಲ, ಜಾಸ್ತಿನೇ ಜಾಸ್ತಿ ಆಯ್ತು ಅಲ್ವಾ? ಜಾಸ್ತಿ ಆಗೋಯ್ತಾ? ಹೌದು. ಹೋಗ್ಲಿ ಬಿಡಿ, ನೀವೇ ಅಲ್ವಾ, ಜಾಸ್ತಿ ಮೇಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ಏನು ಸಮಾಚಾರ? ಅವತ್ತು ರಾತ್ರಿ ಕರೆಂಟ್ ಹೋಗ್ಬಿಡ್ತು. ನನಗೆ ಆ್ಯಸ್ ಯೂಶುವಲ್ ಭಯ ಆಗೋಯ್ತು. ಬಟ್ ಅವತ್ತು ನೀವಿರ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇದ್ಯಾವ ಲಾಜಿಕ್? ಭಯ ಅಂದ್ಮೇಲೆ ಭಯನೇ ಅಲ್ವಾ? ಹೌದು, ಭಯಕ್ಕೆ ನಾನು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡಿದೆ ಅಷ್ಟೆ. ನಿಮ್ ಜೊತೆ ಈ ರೀತಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಇನ್ನೇನು ಬೇಡ ಅನ್ಸುತ್ತೆ. ಈ ನಿಮ್ ಬೇಸ್ ವಾಯ್ಸು, ನಿಮ್ ಮೀಸೆ, ಕೆಂಪಾಗಿರೋ ನಿಮ್ ಮುಖ, ಕ್ಯೂಟ್ ಆಗಿರೋ ನಿಮ್ ಸ್ಮೈಲು ಎಲ್ಲಾನು ಸೇರಿ ನಾನು ಹುಚ್ಚಿ ಹೋಗ್ಬಿಟ್ಟಿದ್ದೀನಿ. ಗಂಡನ ಹುಚ್ಚು ನನಗೆ. ನನಗೂ ಅಷ್ಟೆ, ಹೆಂಡತಿ ಹುಚ್ಚು ಹಿಡ್ದು ಬಿಟ್ಟಿದೆ. ನನ್ನ ಕೊನೆ ಉಸಿರಿರೋವರೆಗೂ. ಇನ್ನೊಂದ್ಸಲ ಆ ರೀತಿ ಮಾತಾಡ್ಬೇಡ, ನಂಗೆ ಬೇಜಾರಾಗುತ್ತೆ. ನಿಜವಾಗ್ಲೂ ಬೇಜಾರಾಯ್ತಾ? ತುಂಬಾನೇ. ತಪ್ಕೊಂಡ್ರೆ ಬೇಜಾರು ಹೋಗ್ಬೋದೇನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.